ಹಾಯ್, ಇದು ನನ್ನ ಸಂಡೇ ಬ್ಲಾಗ್. ಪ್ರತಿದಿನನೂ ಬೇಗ ಹೇಳೋ ಥರ ನಾನಿವತ್ತು ಬೇಗ ಹೇಳಲಿಲ್ಲ. ಯಾಕೆ ಅಂತಂದರೆ ಸಂಡೇ ಅಲ್ವಾ. ಸಂಡೇ ಅಂತಂದರೆ ಸ್ವಲ್ಪ ಹೊತ್ತು ಲೇಟಾಗಿ ಹೇಳೋದು ಎಲ್ರಿಗೂ ಅಭ್ಯಾಸ. ಯಾಕೆ ಅಂತಂದರೆ ಬೇಗ ಎದ್ದು ತಿಂಡಿ ಗಿಂಡಿ ಎಲ್ಲ ಮಾಡೋದಿರಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಮಗ ಕೂಡ ಜೊತೆಗೆ ಲೇಟಾಗಿ ಎದ್ದ. ಅವನಿಗೂ ನಾವು ಮಾಡೋ ತಿಂಡಿ ಅಂದರೆ ಕೆಲವೊಮ್ಮೆ ಖಾರ ಖಾರವಾಗಿ ಏನಾದರೂ ಮಾಡಿದ್ರೆ ಅವನು ತಿನ್ನಲ್ಲ. ಅವನಿಗೋಸ್ಕರನೇ ಸಪ್ರೇಟ್ ಮಾಡಬೇಕು. ಇನ್ನು ಕೆಲವೊಮ್ಮೆ ಉಪ್ಪಿಟ್ಟು ಈ ಥರ ಏನಾದರೂ ಮಾಡಿದ್ರೆ ನಾನು ಸ್ವಲ್ಪ ಸ್ಪೈಸಸ್ ಅದಕ್ಕೆ ಅಂದರೆ ಸ್ಪೈಸಸ್ ಅಲ್ಲ, ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಏನಾದ್ರು ತಿಂಡಿ ಮಾಡಬೇಕಾದ್ರೆ ಅವನಿಗೂ ತಿನ್ಸೋದಲ್ವಾ ಅಂತ ಹೇಳಿಬಿಟ್ಟು. ಸೊ ಆ ಥರದ ತಿಂಡಿಗಳನ್ನ ತಿನ್ನಿಸ್ತೀನಿ. ಇಲ್ಲ ಖಾರವಾದದ್ದು ಪಲಾವ್ ಅಂಥದ್ದೇನಾದರೂ ಮಾಡಿದ್ರೆ ಅವ್ನು ತಿನ್ನಲ್ಲ ಅಂತ ಹೇಳಿಬಿಟ್ಟು ಇಡ್ಲಿ ಮಾಡೋಣ ಇನ್ಸ್ಟೆಂಟ್ ಮಿಕ್ಸರ್ನ ಯೂಸ್ ಮಾಡಿಕೊಂಡು ಅಂದ್ಕೊಂಡು ಇಲ್ಲಿ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಈ ಥರದ ಮಿಕ್ಸರ್ಸ್ ಎಲ್ಲ ನಾನು ಯೂಸ್ ಮಾಡಲ್ಲ ಯೂಶ್ವಲಿ. ನಾನು ಮನೇಲೇ ಹಿಟ್ಟು ರುಬ್ಕೊಂಡು ಮಾಡ್ತೀನಿ. ಬಟ್ ಲಾಸ್ಟ್ ಟೈಮ್ ಏನೋ ರೇಷನ್ ತಗೊಳಕ್ಕೆ ಹೋದಾಗ ನನ್ನ ಹಸ್ಬೆಂಡ್ಗೆ ನೋಡಿ ಸರ್ ಟ್ರೈ ಮಾಡಿ ಅಂತ ಅವ್ರು ಹೇಳಿದ್ರಂತೆ ರೇಷನ್ ಅಂಗಡಿನಲ್ಲಿ. ಸೊ ಅವರು ತಗೊಬಂದುಬಿಟ್ಟಿದ್ರು. ವೇಸ್ಟ್ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು 1-2 ಟೈಮ್ಸ್ ನಾನು ಮಾಡಿಕೊಂಡೆ. ಚೆನ್ನಾಗೇ ಬಂತು, ಪರವಾಗಿಲ್ಲ. ಸದ್ಯಕ್ಕೆ ಇಡ್ಲಿ ಹಿಟ್ಟನ್ನು ಸ್ವಲ್ಪ ಮೊಸರು ಹಾಕಿ, ಅಂದರೆ ಅದು ಇನ್ಸ್ಟೆಂಟ್ ಮಿಕ್ಸರ್ ಇತ್ತಲ್ವ, ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ನೀರು ಹಾಕಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ಅದು ಮಸಾಲ ಇಡ್ಲಿ ಇತ್ತು. ಸೊ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಅದು ನೆನಿಲಿ ಅಂತ ಹೇಳಿಬಿಟ್ಟು. ಕಡಲೆ ಬೇಳೆನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಚಟ್ನಿ ಮಾಡ್ತಾರೆ ಅಲ್ವಾ. ಕಾಯಿ ಚಟ್ನಿಗೆ ಸ್ವಲ್ಪ ಕಡಲೆಬೇಳೆನ ಹುರಿದು ಹಾಕಿದ್ರೆ ಅದು ಬೇರೆ ಥರ ಟೇಸ್ಟ್ ಇರುತ್ತೆ. ಕೆಲವರು ಶೇಂಗಾ ಚಟ್ನಿನ ಮಾಡ್ಕೋತಾರೆ. ಈಗ ಇಡ್ಲಿ ಮೇಲೆ ಮಾಡ್ಕೊಳ್ಳೋದಾದರೆ ತೆಳ್ಳಗಿರೋ ಚಟ್ನಿ ಅಂದರೆ ಚೆನ್ನಾಗಿರುತ್ತೆ ಇಡ್ಲಿಗೆ ಅಂತ ಸ್ವಲ್ಪ ಕಡಲೆಬೇಳೆನ ಯೂಸ್ ಮಾಡಿಕೊಂಡು ಚಟ್ನಿ ಮಾಡ್ಕೋತಾ ಇದ್ದೀನಿ. ಲೇಟಾಗಿ ಹಸ್ಬೆಂಡ್ ಹೇಳೋದ್ರಿಂದ ಮಗುನ ನಾನೇ ಇಟ್ಕೊಂಡು ಕೆಲಸ ಮಾಡಬೇಕಿತ್ತು. ಸಂಡೇ ಅಲ್ವಾ, ಅವರು ಫುಲ್ ವೀಕ್ ಎಲ್ಲ ಬೇಗ ಎದ್ದು ಬೇಗ ಆಫೀಸಿಗೆ ಹೋಗ್ತಾರೆ. ಸಂಡೇ ಆದರೆ ಸ್ವಲ್ಪ ಹೊತ್ತು ಲೇಟಾಗಿ ಹೇಳೋಣ ಅಂತ ಹೇಳಿಬಿಟ್ಟು ಲೇಟಾಗಿ ಹೇಳ್ತಾರೆ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕಡಲೆಬೇಳೆ, ಒಂದು 2 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಹಾಕಿ ಚಟ್ನಿನ ರೆಡಿ ಮಾಡಿಕೊಂಡೆ. ಬೆಳ್ಳುಳ್ಳಿನ ಸುಲಿಬೇಕಾದ್ರೆ ಬಾಯಿಗೆ ಹಾಕ್ಕೊಂಡ್ಬಿಟ್ಟಿದ್ದ ನನ್ನ ಮಗ. ಸೊ ಅವನ ಬಾಯಲ್ಲೇ ಇರಲಿ. ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ತಿಂದರೆ ಮಕ್ಕಳು ಏನೂ ಆಗಲ್ಲ ಅಲ್ವಾ. ಶೀತ ಕೆಮ್ಮು ಎಲ್ಲ ಆಗಲ್ಲ ಅಂತಾರೆ. ಯಾವಾಗಲಾದ್ರೂ ಬೆಳ್ಳುಳ್ಳಿ ಸುಲಿತಿರ್ಬೇಕಾದ್ರೆ ಅವನ ಬಾಯಿಗೆ ಒಂದು ಎಷ್ಟಲಷ್ಟು ಹಾಕ್ಬಿಡ್ತೀನಿ. ಅವ್ನು ಸುಮ್ಮನೆ ಚೀಪ್ತಿರ್ತಾನೆ ಅಷ್ಟೇ, ಆಮೇಲೆ ಉಗಿದ್ಬಿಡ್ತಾನೆ. ಸೊ ಹೇಗೋ ಅವನನ್ನು ಇಟ್ಕೊಂಡು ನಾನು ತಿಂಡಿ ಆಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ, ಅವನಿಗೂ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಮಾಡ್ಕೋತಾ ಇದ್ದೆ. ಇಡ್ಲಿ ಪಾತ್ರೆನ ತಗೊಂಡು ಅಲ್ಲಿ ಸ್ವಲ್ಪ ಮೇಲ್ಗಡೆ ಶೆಲ್ಫು ಕೈ ಸಿಗಲಿಲ್ಲ, ಒಂದು ಡಬ್ಬ ಹೇಳ್ಕೊಂಡು ಅದ್ರ ಮೇಲೆ ಹತ್ಕೊಂಡು ತಗೊಂಡ್ಬಿಟ್ಟೆ. ನನ್ನ ಮಗನೂ ಅದನ್ನೇ ಟ್ರೈ ಮಾಡೋಕ್ಕೆ ಹೋಗ್ತಾನೆ. ಅದನ್ನೆಲ್ಲ ನೀಟಾಗಿ ತುಂಬ ದಿನ ಆಗಿತ್ತು ನಾನು ಇಡ್ಲಿ ಮಾಡಿ. ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ನೀರು ಹಾಕ್ಕೊಂಡೆ. ನಾನು ಇಡ್ಲಿ ಹೀಗೆ ಮಾಡಬೇಕಾದ್ರೆ ಆ ಇಡ್ಲಿ ಪಾತ್ರೆ ಒಳಗಡೆ ನೀರು ಹಾಕ್ತೀನಲ್ವಾ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತೀನಿ. ಯಾಕೆ ಅಂತಂದರೆ ನೀರು ಜಾಸ್ತಿ ಹೊತ್ತು ಅಲ್ಲೇ ಬೇಯೋದ್ರಿಂದ ಅದು ವೈಟ್ ಆಗಿ ಹೋಗಿಬಿಡುತ್ತೆ ಪಾತ್ರೆ ಒಳಗಡೆ. ಅದು ಎಷ್ಟು ಉಜ್ಜಿದ್ರೂ ಹೋಗೋದಿಲ್ಲ. ಅದಕ್ಕೋಸ್ಕರ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬೇಯೋದಕ್ಕೆ ಇಡಬೇಕಾದ್ರೇ ಸ್ವಲ್ಪ ಅದಕ್ಕೆ ಹುಣಸೆ ಹಣ್ಣು ಸೇರಿಸಿ ಇಡೋದ್ರಿಂದ ಅದು ಬೆಳ್ಳಗಾಗೋ ನೀರಿನ ಕರೆ ಅದರಲ್ಲೇ ಉಳ್ಕೊಳ್ಳೋದಿಲ್ಲ. ನಾವು ವಾಶ್ ಮಾಡಬೇಕಾದ್ರೆ ಹುಣಸೆ ಹಣ್ಣು ಏನು ಹಾಕಿರ್ತೀವಲ್ವ ಅದ್ರ ಜೊತೆಗೇ ಅದು ಕ್ಲೀನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತೀನಿ. ನೀವು ಬೇಕಾದರೆ ಒಂದ್ಸತಿ ಈ ಥರ ಟ್ರೈ ಮಾಡಿ. ನಂತರ ನೀರು ಚೆನ್ನಾಗಿ ಕಾದಿತ್ತು, ಅದಕ್ಕೆ ಇಡ್ಲಿ ಮಿಕ್ಸರ್ನ ಹಾಕ್ಕೋತಾ ಇದ್ದೀನಿ. ಟಿ ವಿನಲ್ಲಿ ಒಳ್ಳೆ ಸಾಂಗ್ ಬರ್ತಾಯಿತ್ತು, ನನ್ನ ಮಗ ಅಲ್ಲೇ ಕುಣಿತಾ ಇದ್ದ. ಕೊನೆಗೆ ನಾನು ಮಾಡ್ತೀನಿ ಅಂತಲೇ. ಮಕ್ಕಳಿರೋರಿಗೆ ಗೊತ್ತಿರುತ್ತೆ, ಮಕ್ಕಳನ್ನ ಇಟ್ಕೊಂಡು ಅಡುಗೆನೆಲ್ಲ ಮಾಡಿಕೊಂಡು ಮನೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬಟ್ ಇಟ್ಸ್ ಓಕೆ, ಅದು ಅಭ್ಯಾಸನೂ ಆಗಿಬಿಟ್ರೆ ಅದೇನು ಕಷ್ಟ ಅಂತ ಅನಿಸೋದಿಲ್ಲ. ಫೈನಲಿ ನಾವು ಇಡ್ಲಿನ ಮಾಡ್ಕೊಂಡ್ವಿ. ನಾನು ಮಗ ಇಬ್ಬರು ಸೇರಿಕೊಂಡು ಮಾಡ್ತೀವಿ ನಾವು ಅಡುಗೆ ಪ್ರತಿದಿನವೂ. ಅದಕ್ಕೆ ಹಾಕಬೇಕಾದ್ರೇ ಅವನು ಸ್ವಲ್ಪ ತೆಗೆದು ಬಾಯಿಗೆ ಹಾಕೋತಿದ್ದ. ಹಸಿದಿದೆ ಇರೋ, ಅದು ಬೇಯಲಿ ಅಂತ ಹೇಳಿಬಿಟ್ಟು ಅವನಿಗೆ ಹೇಳ್ತಾ ಇದ್ದೆ ನಾನು. ಅದನ್ನ ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬೇಯಿಸಿದ್ರೆ ನಾವು ಮನೇಲಿ ಮಾಡೋ ಥರನೇ ಮಾಮೂಲಿ ಇಡ್ಲಿ ರೆಡಿಯಾಗಿ ಹೋಗುತ್ತೆ. ಇಡ್ಲಿನ ಹೇಗೋ ನಾನು ಅವ್ನು ತಿನ್ನಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಅದು ಮಸಾಲೆ ಇಡ್ಲಿ ಇತ್ತಲ್ವ, ಯಾವತ್ತೂ ಅವನಿಗೆ ತಿನ್ನಿಸಿರ್ಲಿಲ್ಲ.
ಬಟ್ ಅವನು ಅದೇ ಇಡ್ಲಿ ಅಂದರೆ ತಿಂದ ಅವನು. ನಾನು ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೆ. ಚಟ್ನಿ ಜೊತೆ ಸ್ವಲ್ಪ ಚಟ್ನಿಗೆ ಸ್ವಲ್ಪ ನೀರು ಸೇರಿಸಿ ಅವನಿಗೆ ತಿನ್ನಿಸ್ಬೇಕಾದ್ರೆ ತಿನ್ನಿಸ್ತೀನಿ. ನೀವೇನಾದರೂ ಮಕ್ಕಳಿಗೆ ಈ ಥರ ತಿನ್ನಿಸೋದಾದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ತಿನ್ನಿಸಿದ್ರೆ ಅವರಿಗೆ ಬಾಯಲ್ಲಿ ನೀಟಾಗಿ, ಅಂದರೆ ಅದು ಗಟ್ಟಿ ಅನಿಸಲ್ಲ, ಉಪ್ಪಿಟ್ಟು ಥರನೇ ಅನಿಸುತ್ತೆ. ಸೊ ತಿಂತಾರೆ ಅವರು. ಸೊ ಫೈನಲಿ ನಂದು ಇಡ್ಲಿ ರೆಡಿ ಆಗೋಯಿತು ನೋಡಿ. ನಾನೊಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ನಾನು ಅವನಿಗೂ ತಿನ್ನಿಸಿ ನಾನು ತಿಂದೆ. ಆ್ಯಕ್ಚುಲಿ ಚೆನ್ನಾಗಿತ್ತು, ಅದು ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ನಾನು ಇನ್ನೊಂದು ಸತಿ ಎಲ್ಲ ತರಕ್ಕೆ ಹೋಗಲ್ಲ, ಮನೇಲೇ ಮಾಡ್ಕೊತೀನಿ. ಸೊ ಮಧ್ಯಾಹ್ನಕ್ಕೆ ಇವಾಗ ಹಸ್ಬೆಂಡು ಎದ್ದು ಅವರು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗೋದಿತ್ತು ಅಂತ ಹೇಳಿಬಿಟ್ಟು ಬೇಗನೆ ಮನೆಗೆ ಸ್ವಲ್ಪ ಇಡೀ ವಾರಕ್ಕಾಗುವಷ್ಟು ತರಕಾರಿನ ನಾವು ಸಂಡೇನೇ ತಂದುಬಿಡ್ತೀವಿ, ತರಕಾರಿ ಸೊಪ್ಪು ಎಲ್ಲ. ಸೊ ಅವರು ಹೋಗ್ಬಿಟ್ಟು ಚಿಕನ್ನು ತಂದುಬಿಟ್ರು, ಒಂದು kg ಅಷ್ಟು. ಅಂತಂದರೆ ನಮಗೆ ಯಾವಾಗಲೂ ನಾವು ಜಾಸ್ತಿ ಅದು ಫಾರ್ಮ್ ಕೋಳಿ ಅಂತಾರಲ್ವ, ಅದನ್ನೇ ಜಾಸ್ತಿ ತರೋದು. ಸೊ ಅವ್ರು ತಂದುಬಿಟ್ರು. ಬಟ್ ಬೇಗ ಅಡುಗೆ ಮಾಡಿಬಿಡೋಣ, ಮಗನೂ ಹೇಗೋ ಮಲಗಿಬಿಟ್ಟಿದ್ದ ಸ್ವಲ್ಪ ಹೊತ್ತು ಅಂತ ಹೇಳಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಮೊದಲು ನಾನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಲ್ಲಿ ರುಬ್ಕೊಂಡೆ. ನಂತರ ಅದು ಎಣ್ಣೆ ಕಾದ್ಮೇಲೆ ಮಿಕ್ಸರ್ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು, ನಂತರ ನಾನು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡೆ. ಒಬ್ಬೊಬ್ಬರು ಚಿಕನ್ ಸಾಂಬಾರನ್ನ ಒಂದೊಂದು ಥರ ಮಾಡ್ತಾರೆ ಅಲ್ವಾ. ನಾನು ಇದಕ್ಕಿಂತ ಮುಂಚೆ ನಾನೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ, ನಾನು ಅದರಲ್ಲಿ ಬೇರೆ ಥರ ಮಾಡಿದ್ದೆ. ಸೊ ಅದಕ್ಕೆ ಇದು ಬೇರೆ ಥರ ಮಾಡ್ತಾಯಿದ್ದೀನಿ. ಎರಡು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಮೊದಲು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ಚಿಕನ್ ಜೊತೆಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲೇ ಬಾಡಿಸ್ಕೊಂಡು, ಅದೊಂಚೂರು ತೋರ್ಸೋಕ್ಕಾಗಿಲ್ಲ. ನಂತರ ಅದಕ್ಕೆ ಉಪ್ಪನ್ನು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಇದು ಅರಿಶಿನ ಪುಡಿನ ಹಾಕ್ಕೊಂಡೆ, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡೆ. ನಾನು ಚಿಕನ್ನ ವಾಶ್ ಮಾಡಬೇಕಾದ್ರೆ ಕೂಡ ಅರಿಶಿನ ಉಪ್ಪು ಸೇರಿಸಿನೇ ವಾಶ್ ಮಾಡಿದ್ದೆ. ಇಲ್ಲಿ ಬೇಯಿಸೋದಕ್ಕೂ ಕೂಡ ಅರಿಶಿನ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಅಂದರೆ ಅದು ವಾಶ್ ಮಾಡಬೇಕಾದ್ರೆಲ್ಲ ಕಂಪ್ಲೀಟ್ ಎಲ್ಲ ಹೋಗಿರುತ್ತೆ, ಅದು ಹಸಿ ಸ್ಮೆಲ್ ಬರಬಾರ್ದು ಚಿಕನ್ನು ಅಂತ ಹೇಳಿಬಿಟ್ಟು ಆ ಥರ ವಾಶ್ ಮಾಡ್ತಾರೆ ಅಷ್ಟೇ. ಅದು ನಂತರ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಉಪ್ಪು, ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಚಿಕನ್ ಜೊತೆಗೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ ಹೇಳಿಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ನಾನು ಹಾಗೆ ಬೇಯಕ್ಕಿಟ್ಕೊಂಡೆ. ಒಂದು 5 ನಿಮಿಷ ಅದೆಲ್ಲ ಉಪ್ಪು ಎಲ್ಲ ಹಿಡೀಲಿ ಅಂತ ಒಂದು 5 ನಿಮಿಷ ಆದಮೇಲೆ ಲಿಡ್ಡನ್ನ ಓಪನ್ ಮಾಡಿಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಸಾಂಬಾರನ್ನ ನೀವು ಯಾವತ್ತೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಯಾಕೆ ಅಂದರೆ ಉಪ್ಪು ಖಾರ ಎಲ್ಲ ಚಿಕನ್ನಿಗೆ ಸೇರಿಸ್ಕೊಳ್ಳೋದ್ರಿಂದ ಅದು ನಾವು ಖಾರ ಹಾಕೋದಕ್ಕಿಂತ ಮುಂಚೆ, ಅಂತಂದರೆ ಮಿಕ್ಸಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಚಿಕನ್ ಜೊತೆನೇ ಬೇಯಿಸ್ಕೊಂಡ್ರೆ ಚಿಕನ್ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ. ನಮಗೆ ಈ ಚಿಕನ್ ತಿನ್ನಬೇಕಾದ್ರೆ ಎಲ್ಲೂ ಸಪ್ಪೆ ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರ ಖಾರದ ಪುಡಿ, ಧನಿಯಾ ಪುಡಿನ ಸೇರಿಸ್ಕೊಂಡು ಒಂದು ಸತಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಇವಾಗ ಅದು ಬೇಯಲಿ, ಒಂದು 5 ನಿಮಿಷ ಬೇಯಲಿ, ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಾಗೆ ಚಕ್ಕೆ, ಲವಂಗ, 1 ಏಲಕ್ಕಿನ ತಗೊಂಡಿದ್ದೆ ನೋಡಿ. ಇದು ನಾನು ಉಪ್ಪು, ಖಾರ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ನಲ್ಲ ಚಿಕನ್ನು, ಅದು ಎಣ್ಣೆ ಎಲ್ಲ ಸಪ್ರೇಟಾಗಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ. ತಿನ್ನಬೇಕಾದ್ರೂ ಚಿಕನ್ ಅಷ್ಟೇ ಟೇಸ್ಟಿ ಅನಿಸುತ್ತೆ ಬಾಯಿನಲ್ಲಿ, ಜ್ಯೂಸಿಯಾಗಿ. ನೀವು ಒಂದು ಸತಿ ಈ ಥರ ಮಾಡಿ. ಅದನ್ನೆಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಇವಾಗ ನಾನು ತೋರಿಸಿದ್ನಲ್ಲ ಖಾರ ರುಬ್ಕೊಳ್ಳೋದಕ್ಕೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ಹುರಿಗಡಲೆನೂ ಕೂಡ ಅದು ರುಬ್ಬಬೇಕಾದ್ರೆ ಹುರಿಗಡಲೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನೇನು ಹಾಕಲಿಲ್ಲ, ನಮ್ಮ ಇಬ್ಬರಿಗೆ ಅಲ್ವಾ ಸಾಂಬಾರು ಜಾಸ್ತಿ ಏನು ಬೇಡ ಅಂತ ಹೇಳಿಬಿಟ್ಟು. ನೋಡಿ ಅದು ಎಷ್ಟು ಚೆನ್ನಾಗಾಗಿದೆ. ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಇದು ಮೊಟ್ಟೆ, ಅದು ಲಿವರ್ ಎಲ್ಲ ಇರುತ್ತಲ್ಲ, ಚಿಕನ್ನ ಬೇಯಿಸ್ಬೇಕಾದ್ರೆ ಹಾಕಿದ್ರೆ ಅದೆಲ್ಲ ಮಿಕ್ಸಪ್ ಆಗಿ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕೊನೆಗೇ ಸೇರಿಸ್ಕೋಬೇಕು.
ನಂತರ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ. ಅದಕ್ಕಿಂತ ಮುಂಚೆ ಏನಾದರೂ ಉಪ್ಪು ಬೇಕಾದರೆ ನೀವು ನೋಡ್ಕೋಬೋದು ರುಚಿಗೆ. 4 ವಿಷಲ್ ಕೂಗಿಸಿದ್ರೆ ಸಾಕು. ಇದು ಮೊಟ್ಟೆ ಕೋಳಿ ಅಲ್ವಾ, 4 ವಿಷಲ್ಲು. ಸೊ ಫೈನಲಿ ನೋಡಿ ಸಾಂಬಾರು ಈ ರೀತಿ ರೆಡಿ ಆಯಿತು. ತುಂಬ ಅಂದರೆ ತುಂಬ ಟೇಸ್ಟಿ ಕೂಡ ಇತ್ತು. ಬೇರೆ ಯಾವುದೇ ಮಸಾಲ ಪೌಡರ್ಗಳನ್ನು ನಾನು ಯೂಸ್ ಮಾಡಿಲ್ಲ. ಮನೇಲಿ ಏನಿದೆಯೋ ಅದಷ್ಟೇ ಯೂಸ್ ಮಾಡಿಕೊಂಡು ಮಾಡೋದು. ನೋಡಿ ಸಾಂಬಾರು ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಯಾವತ್ತಾದರೂ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.